ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಈ ಪ್ಯಾಚ್ ಪ್ಯಾನಲ್ ಅಂಟೆನಾ ಅಥವಾ ಈ ಬಾಕ್ಸ್ ರೀತಿಯ ಅಂಟೆನಾವನ್ನು ಯೂಸ್ ಮಾಡಿಕೊಂಡು DIY ಅಥವಾ ಜುಗಾಡ್ ರೀತಿಯ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮಲ್ಲಿ ಜಿಯೋ 5G ನೆಟ್ವರ್ಕ್ ಸಿಗತ್ತಾ ಇಲ್ವ ಅಂತ ಟೆಸ್ಟ್ ಮಾಡಿ ನೋಡೋಣ. ಗೈಸ್, ಈ ಹಿಂದೆಲ್ಲ ಜುಗಾಡ್ ಸಿಸ್ಟಮಲ್ಲಿ ಜಿಯೋ 5G ನೆಟ್ವರ್ಕನ್ನು ಟೆಸ್ಟ್ ಮಾಡೋದಕ್ಕೆ ಈ LPD ಅಂಟೆನಾವನ್ನು ಯೂಸ್ ಮಾಡ್ಕೊಳ್ಳಲಾಗಿತ್ತು. ಆದರೆ ಈ ಪ್ಯಾಚ್ ಪ್ಯಾನಲ್ ಅಂಟೆನಾದಲ್ಲಿ ವರ್ಕ್ ಆದರೆ ನಮಗೆ 500 ರಿಂದ 600 ರೂಪಾಯಿ ಸೇವ್ ಆಗುತ್ತೆ. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಗೈಸ್, ಇವಾಗ ಈ ಅಂಟೆನಾ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಮೇ ಬಿ 9 dBi ಆಗಿರ್ಬೋದು. ಇದು 7 dBi ಇಂದ 12 dBi ವರೆಗೆ ಈ ಪ್ಯಾಚ್ ಪ್ಯಾನಲ್ ಅಂಟೆನಾ ಬರುತ್ತೆ. ನಾರ್ಮಲಾಗಿ ಈ ಅಂಟೆನಾವನ್ನು ರಿಪೀಟರ್ ಅಥವಾ ಬೂಸ್ಟರಲ್ಲಿ ಇಂಡೋರ್ ಅಂಟೆನಾವಾಗಿ ಯೂಸ್ ಮಾಡಲಾಗುತ್ತೆ. ಮನೆ ಒಳಗಡೆ ಈ ಅಂಟೆನಾವನ್ನು ಕನೆಕ್ಟ್ ಮಾಡಿಕೊಂಡು ರಿಪೀಟರಿಂದ ಔಟ್ಪುಟ್ ಪಾಯಿಂಟ್ ಏನಿರುತ್ತೆ ಈ ಅಂಟೆನಾ ಜೊತೆ ಕನೆಕ್ಟ್ ಮಾಡಿ ನಮಗೆ ಸೆಲ್ಯುಲರ್ ಅಥವಾ ಮೊಬೈಲ್ ನೆಟ್ವರ್ಕ್ ರಿಸೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಕಡಿಮೆ ಬಜೆಟಲ್ಲಿ ಆಗಬೇಕಂದ್ರೆ ಇದೇನಾದರೂ ವರ್ಕ್ ಆಯಿತು ಅಂದರೆ ನಮಗೆ ಕಡಿಮೆ ಬಜೆಟಲ್ಲೇ ಇಂಟರ್ನೆಟ್ ಅಥವಾ ಜುಗಾಡ್ ಸಿಸ್ಟಮಲ್ಲಿ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮನ್ನು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಈ ಅಂಟೆನಾವನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಅಂಟೆನಾವನ್ನು ಹೈಟಲ್ಲಿ ಇಡೋದಕ್ಕೆ ಸುಮಾರು 15 ರಿಂದ 16 ಫೀಟ್ ಉದ್ದದ ಈ ಮರದ ಪೋಲ್ ಜೊತೆ ನೋಡಿ, ಇದರ ಹಿಂದ್ಗಡೆ ಆ್ಯಕ್ಚುಲಿ ಕ್ಲ್ಯಾಂಪ್ ಬರುತ್ತೆ. ಇದು ವಾಲ್ ಮೌಂಟ್ ಮಾಡೋದು. ಆದರೆ ಇಲ್ಲಿ ಪೈಪ್ ಅಥವಾ ಮರದ ಪೋಲ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಈ ರೀತಿ ಹುಕ್ ರೀತಿ ಇದೆ. ಇದಕ್ಕೆ ಈ ರೀತಿ ಬಳ್ಳಿಯನ್ನು ಹಾಕ್ಕೊಂಡು ಇದ್ರ ಜೊತೆ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಂಟೆನಾವನ್ನು ಮೇಲ್ಗಡೆ ಬಳ್ಳಿ ಹಾಕಿ ಟ್ಯಾಗ್ ಮಾಡಿದ್ದೀನಿ. ಇವಾಗ ಕೋಆಕ್ಸಲ್ ಕೇಬಲ್ ಆಗಿ ನೋಡಿ LMR 400 ಅಥವಾ HLF 400 ಕೇಬಲನ್ನು ಈ ಅಂಟೆನಾದ ಈ ಎನ್ ಟೈಪ್ ಫೀಮೇಲ್ ಕನೆಕ್ಟರೇ ಬರುತ್ತೆ ಈ ಅಂಟೆನಾ ಜೊತೆನೂ. ಅಂದರೆ LPD ಅಂಟೆನಾದಲ್ಲಿ ಯಾವ ರೀತಿ ಕನೆಕ್ಟರ್ ಇತ್ತೋ ಅದೇ ರೀತಿ ಕನೆಕ್ಟರ್ ಬರುತ್ತೆ. ಇವಾಗ ಇದನ್ನು ಕನೆಕ್ಟ್ ಮಾಡಿ ನೆಕ್ಸ್ಟ್ ಕೇಬಲ್ ಎಳೆದಾಡದೇ ಇರಲಿ ಅಂತ ಈ ಕೆಳಗಡೆ ಬಳ್ಳಿಯನ್ನು ಕಟ್ಕೊಳ್ತಾ ಇದ್ದೀವಿ. ಈ ಮರದ ಗಳವನ್ನು ಹೈಟ್ ಪ್ಲೇಸಲ್ಲಿ ಇಡ್ತಾ ಇದ್ದೀವಿ. ಸುಮಾರು 15 ರಿಂದ 16 ಫೀಟ್ ಹೈಟ್ ಇದೆ. ಮೇಲ್ಗಡೆ ಪ್ಯಾಚ್ ಪ್ಯಾನಲ್ ಅಂಟೆನಾ ಕನೆಕ್ಟ್ ಆಗಿದೆ. ಮತ್ತು ಹಿಂದ್ಗಡೆ ಒಂದು LPD ಅಂಟೆನಾ ಇದೆ. ಇದನ್ನು ನೋಡಿಕೊಂಡು ಇದರಿಂದ ಬಂದಿರ್ಬೋದಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದು ಈ ಹಿಂದೆ ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ LPD ಅಂಟೆನಾವನ್ನು ಕನೆಕ್ಟ್ ಮಾಡಿರೋದು. ಈ LPD ಅಂಟೆನಾವನ್ನು ಇನ್ಸ್ಟಾಲ್ ಮಾಡಿ ಮನೆ ಒಳಗಡೆ ಹೇಗೆ ಜಿಯೋ 5Gಯನ್ನು ಯೂಸ್ ಮಾಡಲಾಗ್ತಾ ಇದೆ ಅಂತ ಆ ವಿಡಿಯೋನ ನೋಡದೇ ಇರೋರು ಆ ವಿಡಿಯೋನ ನೋಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಐ ಬಟನಲ್ಲಿ ಲಿಂಕ್ ಇರುತ್ತೆ, ಅದನ್ನು ನೋಡಿ. ಇವಾಗ ನೋಡಿ ಪ್ಯಾಚ್ ಪ್ಯಾನಲ್ ಅಂಟೆನಾವನ್ನು ಕನೆಕ್ಟ್ ಮಾಡಿರುವ ಈ ಮರದ ಪೋಲನ್ನು ಆ LPD ಅಂಟೆನಾ ಇದ್ದ ಪ್ಲೇಸಲ್ಲೇ ನೋಡಿ ಈ ರೀತಿ ಕೆಳಗಡೆ ಇಡಲಾಗಿದೆ. ಅಂದರೆ ಈ ಜಾಗದಲ್ಲಿ ಜಿಯೋ 5G ಚೆನ್ನಾಗಿ ಬರ್ತಾ ಇದೆ. ಈ ಎದುರುಗಡೆ ಡೈರೆಕ್ಷನ್ನಲ್ಲಿ ಜಿಯೋ 5G ಟವರ್ ಇರೋದು. ಇವಾಗ ನೋಡಿ ಕೇಬಲ್ನ ಇನ್ನೊಂದು ಸೈಡಲ್ಲಿ ಈ ಒಂದು ಎನ್ ಟೈಪ್ ಕನೆಕ್ಟರ್ ಏನಿದೆ ಇದನ್ನು ಇವಾಗ ಈ ಒಂದು ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ನ ರಿಸೀವರ್ ಏನಿದೆ ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಹಿಂದೆಲ್ಲ ಟೆಸ್ಟ್ ಮಾಡಿದ್ದ ಮೊಬೈಲ್ ವಿವೋ Y31 5G ಮೊಬೈಲ್. ಬ್ಯಾಕ್ ಕವರನ್ನು ರಿಮೂವ್ ಮಾಡಿದ್ದೀನಿ. ಇದರಿಂದ ಸಿಗ್ನಲ್ ಏನಾದ್ರು ತುಂಬ ವೀಕ್ ಇದ್ದರೆ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ. ವಿವೋ ಮೊಬೈಲ್ ಆಗಿರೋದ್ರಿಂದ ನೋಡಿ ಈ ರಿಸೀವರ್ ಪ್ಲೇಟ್ ಮೇಲ್ಗಡೆ ಇಲ್ಲಿ ಕಾಪರ್ ಕಾಯಿಲ್ ಇದೆ. ಕ್ಯಾಮ್ರಾ ಮಾಡ್ಯೂಲ್ ಮೇಲ್ಗಡೆ ಟಚ್ ಆಗೋ ರೀತಿ ಹೀಗೆ ಇಟ್ಟು ಇವಾಗ ನೆಟ್ವರ್ಕ್ ಬರುತ್ತಾ ಇಲ್ವಂತ ಚೆಕ್ ಮಾಡಿ ನೋಡೋಣ. ಅದಕ್ಕೆ ಈ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ರನ್ನು ಆನ್ ಮಾಡಿರ್ತೀನಿ. ಇವಾಗ ಫ್ಲೈಟ್ ಮೋಡನ್ನು ರಿಮೂವ್ ಮಾಡಿ ನೋಡೋಣ 5G ನೆಟ್ವರ್ಕ್ ಬರುತ್ತಾ ಇಲ್ವ ಅಂತ. ಸೊ ಫೈನಲಿ ನೋಡಿ 2 ಮಾರ್ಕ್ ಜಿಯೋ ಟ್ರೂ 5G ಅಂತ ಬಂದಿದೆ. ನೆಟ್ವರ್ಕ್ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡೋದಾದರೆ ಪರವಾಗಿಲ್ಲ. -116 dBm ಬರ್ತಾ ಇದೆ ನೆಟ್ ಮಾಸ್ಟರ್ ಆ್ಯಪಲ್ಲಿ. ನೋಡಿ ಸಿಗ್ನಲ್ ಸ್ಟ್ರೆಂತ್ -116 -117 dBm ಇದೆ. ಸುಮಾರು 2 ಮಾರ್ಕ್ ಸ್ಟೇಬಲ್ ಆಗಿ ನೆಟ್ವರ್ಕ್ ಬಂದಿದೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೂ ಮೊಬೈಲ್ ಸ್ವಲ್ಪ ನೆಟ್ವರ್ಕ್ ಚೇಂಜ್ ಆಗುತ್ತೆ. -117 dBm ವರೆಗೆ ಬರ್ತಾ ಇದೆ. ಪ್ಯಾಚ್ ಪ್ಯಾನಲ್ ಅಂಟೆನಾದಿಂದನೂ ಜಿಯೋ 5G ನೆಟ್ವರ್ಕ್ ಬಂದಿದೆ. ಇವಾಗ ಇಂಟರ್ನೆಟ್ ವರ್ಕ್ ಆಗುತ್ತಾ ಇಲ್ವಂತ ನೋಡೋಣ. ಗೂಗಲಲ್ಲಿ ಸ್ಪೀಡ್ ಟೆಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಇಂಟರ್ನೆಟ್ ಕೂಡ ರನ್ ಸ್ಪೀಡ್ ಬ್ರೌಸ್ ಮಾಡಿದ್ದೀನಿ. ಸ್ಪೀಡ್ ಟೆಸ್ಟ್ ಅಂತ ಬ್ರೌಸ್ ಕೂಡ ಆಗಿದೆ ಗೂಗಲಲ್ಲಿ. ಇವಾಗ ಇಲ್ಲಿ ರನ್ ಸ್ಪೀಡ್ ಟೆಸ್ಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಂಟರ್ನೆಟ್ ಕೂಡ ವರ್ಕ್ ಆಗ್ತಾ ಇದೆ. ಆದರೆ LPD ಅಂಟೆನಾ ಅಷ್ಟು ಪವರ್ಫುಲ್ಲಾಗಿ ಇಂಟರ್ನೆಟ್ ಸ್ಪೀಡ್ ಬರ್ತಾ ಇಲ್ಲ. ನೋಡಿ 2 ರಿಂದ 3 MB ಫಸ್ಟ್ ಟಚ್ ಆಗಿತ್ತು, ಇವಾಗ ಕಡಿಮೆ ಆಗ್ತಾ ಇದೆ. ಇವಾಗ ಇದು ಡೌನ್ಲೋಡ್ ಸ್ಪೀಡ್ ಚೆಕ್ ಆಗ್ತಾ ಇರೋದು. ಇವಾಗ 3 ಮಾರ್ಕ್ ನೆಟ್ವರ್ಕ್ ಕೂಡ ಆಯಿತು. ಸುಮಾರು -116 dBmಗೆ 3 ಮಾರ್ಕ್ ನೆಟ್ವರ್ಕ್ ಬಂದಿದೆ. ಆದರೆ ಡೌನ್ಲೋಡ್ ಸ್ಪೀಡ್ ಈಗ ಅಪ್ಲೋಡ್ ಸ್ಪೀಡ್ ಚೆಕ್ ಆಗ್ತಾಯಿದೆ.
ಅಪ್ಲೋಡ್ ಸ್ಪೀಡ್ ನೋಡಿ 0.45 ಅಥವಾ 0.5 MB ಟಚ್ ಆಗ್ಬೋದು. ನೋಡಿ ಮೇಲ್ಗಡೆ 3 ಮಾರ್ಕ್ ನೆಟ್ವರ್ಕೇ ಇದೆ. ಇವಾಗ ಇನ್ನೊಂದು ಸಲ ಟ್ರೈ ಅಗೇನ್ ಕೊಟ್ಟು ನೋಡೋಣ ಸ್ಪೀಡ್ ಜಾಸ್ತಿ ಆಗುತ್ತಾ ಇಲ್ವಾ ಅಂತ. ನೋಡಿ ಕನೆಕ್ಟಿಂಗ್ ಸರ್ವರ್ ಆಗ್ತಾಯಿದೆ, ಅಂದರೆ ನೆಟ್ವರ್ಕ್ ತುಂಬ ಸ್ಲೋ ಇದ್ದರೆ ಇವಾಗ ನೋಡಿ ಮ್ಯಾಕ್ಸಿಮಮ್ ಸ್ಪೀಡ್ ಸಿಗ್ತಾಯಿದೆ. ಪರವಾಗಿಲ್ಲ ನೋಡಿ. LPD ಆಂಟೆನ ಹಿಂದೆಲ್ಲ ಚೆಕ್ ಮಾಡಿದ್ರೆ ಇದೆಲ್ಲ 10ರಿಂದ 11 MB ಟಚ್ ಆಯಿತು. ಮ್ಯಾಕ್ಸಿಮಮ್ ಅಲ್ಲಿ ಯೂಸ್ ಮಾಡೋದಕ್ಕೆ 1.6 MB ಹೋಗ್ತಾ ಇದೆ. ಇವಾಗ ಅಪ್ಲೋಡ್ ಸ್ಪೀಡ್ LPD ಆಂಟೆನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ ನೋಡಿ, 0.5 MB ಮ್ಯಾಕ್ಸಿಮಮ್ ಅಪ್ಲೋಡ್ ಸ್ಪೀಡ್ ಸಿಗ್ತಾ ಇದೆ. ಯೂಸ್ ಮಾಡೋದಕ್ಕೆ ಸುಮಾರು 100ರಿಂದ 150 KB ನಮಗೆ ಅಪ್ಲೋಡ್ ಸ್ಪೀಡ್ ಸಿಗ್ತಾ ಇದೆ. ಸೊ ಇದೇ ನೋಡಿ ಇವಾಗ ಇಂಟರ್ನೆಟ್ ಚೆಕ್ ಮಾಡಿರೋದು ಮತ್ತು ನೆಟ್ವರ್ಕ್ ಬಂದಿರೋದು ಇದೇ. ಇವಾಗ ಕನೆಕ್ಟ್ ಮಾಡಿರುವ ಈ ಪ್ಯಾಚ್ ಪ್ಯಾನಲ್ ಆಂಟೆನಾದಿಂದ ಮೇಲ್ಗಡೆ LPD ಆಂಟೆನಾ ಇರೋದು, ಇದರ ಕೇಬಲ್ ಡೈರೆಕ್ಟಾಗಿ ಮನೆ ಒಳಗಡೆ ಹೋಗಿದೆ. ಇಲ್ಲಿ ಯಾವುದೇ ರೀತಿ ಪ್ಲೇಟ್ ಜೊತೆ ಕನೆಕ್ಟ್ ಮಾಡಿಲ್ಲ. ನೋಡಿ ಮೇಲ್ಗಡೆ ಈ ಒಂದು ಪ್ಯಾಚ್ ಪ್ಯಾನಲ್ ಆಂಟೆನಾ ಏನಿದೆ ಇದರ ಕೇಬಲ್ಲೇ ನೋಡಿ ಈ ಪ್ಲೇಟ್ ಮೇಲ್ಗಡೆ ಕನೆಕ್ಟ್ ಆಗಿದೆ. ಇವಾಗ ಸ್ಪೀಡ್ ಟೆಸ್ಟ್ ಮಾಡು ಆಗಿದೆ ಅಲ್ವಾ. ನೆಕ್ಸ್ಟ್ ಯೂಟ್ಯೂಬ್ ಓಪನ್ ಆಗುತ್ತಾ ಇಲ್ವ ಅಂತ ನೋಡೋಣ. ಎಸ್ ನೋಡಿ ಯೂಟ್ಯೂಬ್ ಕೂಡ ನನ್ನ ಚಾನಲನ್ನೇ ಬ್ರೌಸ್ ಮಾಡ್ತಾಯಿದ್ದೀನಿ. ಎಸ್ ನೋಡಿ ವಿಡಿಯೋ ಕೂಡ ಶೋ ಆಗ್ತಾಯಿದೆ. ಒಂದು ಯಾವುದಾದ್ರೂ ವಿಡಿಯೋವನ್ನು ಕ್ವಿಕ್ಕಾಗಿ ಪ್ಲೇ ಮಾಡಿ ನೋಡೋಣ. ಹೈಯೆಸ್ಟ್ 1080pದಲ್ಲೇ ಇಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಎಸ್ ನೋಡಿ 600 KB ಇನ್ಬಿಲ್ಟ್ ಸ್ಪೀಡ್ ತೋರಿಸ್ತಾಯಿದೆ, ಅಪ್ ಟು 900 KB. ಮ್ಯಾಕ್ಸಿಮಮ್ ನೋಡಿ 1.2 MB ಸ್ಪೀಡನ್ನು ಶೋ ಆಗ್ತಾಯಿದೆ. ಇದರಲ್ಲಿ ಲೈವ್ ಡೇಟಾ ಸ್ಪೀಡ್ ಇರುತ್ತೆ. ಗೈಸ್, ಈ ಜುಗಾಡ್ ಸಿಸ್ಟಮ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ನ ಪ್ರಾಡಕ್ಟನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಚಾನಲ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ, ಅದರಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದಿಲ್ಲ ಅಂದರೆ ಫ್ಲಿಪ್ಕಾರ್ಟ್ನ ಅಫಿಲಿಯೇಟ್ ಪ್ರಾಡಕ್ಟ್ ಲಿಂಕ್ ಇಲ್ಲಿ ಪ್ರಾಡಕ್ಟ್ಸಲ್ಲಿ ಇರುತ್ತೆ, ಇಲ್ಲೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಅದಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ ಲಿಂಕ್ ಹಾಕಿರ್ತೀನಿ, ಅದರಲ್ಲೂ ಪರ್ಚೇಸ್ ಮಾಡ್ಬೋದು. ಎಲ್ಲಿ ನಿಮಗೆ ಪ್ರೈಸ್ ಕಡಿಮೆ ಇರುತ್ತೋ ಅಲ್ಲಿ ಪರ್ಚೇಸ್ ಮಾಡಿ. ಆದಷ್ಟು ಕಸ್ಟಮರ್ ರೇಟಿಂಗ್ಸನ್ನೆಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡಿ, ಇಲ್ಲ ರಿಟರ್ನ್ ಮಾಡೋದೆಲ್ಲ ಸಮಸ್ಯೆ ಆಗುತ್ತೆ. ಫೈನಲಾಗಿ ವಾಯ್ಸ್ ಕಾಲ್ ಒಂದನ್ನು ಟೆಸ್ಟ್ ಮಾಡಿ ನೋಡಿಬಿಡೋಣ. ಎಸ್ ನೋಡಿ, ನಿಮ್ಮ ಪ್ರಸ್ತುತ ಡೇಟಾ ಬ್ಯಾಲೆನ್ಸ್ 1 VNR HD ಅಂತಾನೆ ಇದೆ. ಅಂದರೆ 5G ನೆಟ್ವರ್ಕಿಂದನೇ ನಾರ್ಮಲ್ ವಾಯ್ಸ್ ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇದೆ. ಸೊ ಫೈನಲಿ ನೋಡಿದ್ರಲ್ಲ ಗೈಸ್, ಈ ಪ್ಯಾಚ್ ಪ್ಯಾನಲ್ ಆಂಟೆನಾದಿಂದನೂ ಕೂಡ ಜಿಯೋ 5G ಸಕ್ಸಸ್ ಆಗಿ ವರ್ಕ್ ಆಗಿದೆ. ಆದರೆ ನಾರ್ಮಲಾಗಿ LPD ಆಂಟೆನಾವನ್ನು ಈ ಹಿಂದೆಲ್ಲ LPD ಆಂಟೆನಾ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡಾಗಿತ್ತಲ್ವ, ಅದರಷ್ಟು ನೆಟ್ವರ್ಕ್ ಸ್ಟ್ರೆಂತ್ ಬಂದಿಲ್ಲ. ಸ್ವಲ್ಪ ಒಂದು 3-4 ಡಿಜಿಟ್ ಜಾಸ್ತಿ ಬರುತ್ತೆ. ಮತ್ತು ಇಂಟರ್ನೆಟ್ ಸ್ಪೀಡ್, ಡೌನ್ಲೋಡ್ ಸ್ಪೀಡ್ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ. ಅಂದರೆ LPD ಆಂಟೆನಾದಿಂದ ಎಷ್ಟು ಸ್ಪೀಡ್ ಬರುತ್ತೋ ಅಷ್ಟೇ ರಿಸೀವ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ನಮಗೆ ಟವರ್ ಸಿಕ್ಕಾಬಡೆ ದೂರದಲ್ಲಿ ನಾವು ಇವಾಗ ಟೆಸ್ಟ್ ಮಾಡಿರೋದು. ಆದರೆ ಟವರ್ ಹತ್ತಿರದಲ್ಲೇ ಇದ್ದರೆ LPD ಆಂಟೆನಾ ಮತ್ತು ಈ ಪ್ಯಾಚ್ ಪ್ಯಾನಲ್ ಆಂಟೆನಾ ಅಷ್ಟೊಂದು ಡಿಫ್ರೆನ್ಸ್ ಬರೋದು ಡೌಟ್ ಇದೆ. ಆಲ್ಮೋಸ್ಟ್ ಸೇಮ್ ಬರ್ಬೋದು. ಆದರೂ ಬಜೆಟ್ ಕಡಿಮೆ ಇದ್ದರೆ, ಅಂದರೆ ಈ ಆಂಟೆನಾವನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ 500ರಿಂದ 600 ರೂಪಾಯಿವರೆಗೂ ಸೇವ್ ಆಗುತ್ತೆ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಆದರೆ ಇದು ತುಂಬ ಹಳೆ ಆಂಟೆನಾ. ಆ್ಯಕ್ಚುಲಿ ಯೂಸ್ ರಿಪೀಟರಲ್ಲಿ ಅದು ರಿಪೇರ್ ಮಾಡಿರೋದು. ಆ್ಯಕ್ಚುಲಿ ನೋಡಿ ಕೇಬಲ್ ಮತ್ತು ಕನೆಕ್ಟರನ್ನು ಹೊಸ ಕೇಬಲ್ ಹಾಕಿ ರಿಪೇರ್ ಮಾಡಿರುವ ಆಂಟೆನಾ, ಆದರೂ ಸಕ್ಸಸ್ ಆಗಿ ವರ್ಕ್ ಆಗಿದೆ. ಮತ್ತು ಈ ಪ್ಯಾಚ್ ಪ್ಯಾನಲ್ ಆಂಟೆನಾ ಬೆನಿಫಿಟ್ ಏನಂದರೆ, ಒಂದು ಬಜೆಟ್ ಸೇವ್ ಆಗುತ್ತೆ. ಇನ್ನೊಂದು ಏನಂದರೆ LPD ಆಂಟೆನಾವನ್ನು ನಾವು ಎಕ್ಸಾಕ್ಟ್ ಟವರ್ ಯಾವ ಡೈರೆಕ್ಷನಲ್ಲಿ ನೆಟ್ವರ್ಕ್ ಬರುತ್ತೋ ಅದೇ ಡೈರೆಕ್ಷನ್ಗೆ ಸೆಟ್ ಮಾಡಬೇಕಾಗತ್ತೆ. ಆದರೆ ಈ ಪ್ಯಾಚ್ ಪ್ಯಾನಲ್ ಆಂಟೆನಾದಲ್ಲಿ ಒಳಗಡೆ ಎಲಿಮೆಂಟ್ ಅದ್ರ ಮುಖಾಂತರ ವೈಡಾಗಿ ಸಿಗ್ನಲನ್ನು ಕ್ಯಾಪ್ಚರ್ ಮಾಡುತ್ತೆ. ಆದರೆ ಆಂಟೆನಾವನ್ನು ಇನ್ಸ್ಟಾಲ್ ಮಾಡುವಾಗ ಗಾಳಿಯಿಂದ ಏನಾದರೂ 5ರಿಂದ 10 ಡಿಗ್ರಿ ಆ್ಯಂಗಲ್ ಆ ಕಡೆ ಈ ಕಡೆ ಟರ್ನ್ ಆದರೂ ಕೂಡ ಯಾವುದೇ ರೀತಿ ಹೆದರಿಕೆ ಇಲ್ಲ. ನಾರ್ಮಲಾಗಿ ಸಿಗ್ನಲ್ ಎಷ್ಟು ಕ್ಯಾಪ್ಚರ್ ಮಾಡುತ್ತೋ ಅಷ್ಟೇ ಮಾಡುತ್ತೆ. ಎಸ್, ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಜುಗಾಡ್ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.